ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂತ ಹೇಳ್ಬಿಟ್ಟು ನಾನು ಮೊದಲು ಡೈರೆಕ್ಟಾಗಿಯೇ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಬಟ್ ವಾಯ್ಸ್ ಬಂದಿಲ್ಲ. ಹಾಗಾಗಿ ನಾನು ಇವಾಗ ಮತ್ತೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಯಿತು. ಏನು ಅಂತಂದರೆ, ನಾನು ಸ್ವಲ್ಪ ಇವಾಗ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿದ್ದೀನಲ್ವಾ, ಹಾಗಾಗಿ ನಾನು ಮಾಲ್ಟ್ ಪೌಡರ್ನ ಮುಂಚೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೆ. ನಾನು ಒಬ್ಬಳೇ ತೊಗೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ನೋಡೋಣ, ಅದು ವೆಯ್ಟ್ ಲಾಸ್ ಆದಮೇಲೆ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ತೊಗೊಂಡಿದ್ದೆ. ನಾನು ಆಲ್ಮೋಸ್ಟ್ ಒಂದು 3 kg ಕಡಿಮೆ ಆಗಿದ್ದೀನಿ. ಅಟ್ಲೀಸ್ಟ್ 1 ಮಂತಿಂದ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂಚೆ ನಾನು ಮಾಡ್ತಾ ಇದ್ದೆ, ಸ್ಕಿಪ್ ಮಾಡಿಬಿಡ್ತಿದ್ದೆ. ಇವಾಗ ಆಲ್ರೆಡಿ ಒಂದು 2 ಮಂತ್ಸಿಂದ ನಾನು ವೆಯ್ಟ್ ಲಾಸ್ ಪೌಡರ್, ಫ್ರೂಟ್ಸ್ ಅದು ಇದೆಲ್ಲ ತಿನ್ಕೊಂಡು ಬರ್ತಾ ಇರೋದ್ರಿಂದ 3 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಯಾಕಂದರೆ ನಾನು ತುಂಬ ಚಳಿ ಇರೋದ್ರಿಂದ ವಾಕೇನು ಹೋಗ್ತಿಲ್ಲ. ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಹೇಗಿದ್ರು ಈ ಟೈಮಲ್ಲಿ ವಾಕೆಲ್ಲ ನಾನು ಮಾಡಿಕೊಂಡ್ರೆ ಇದು ಎಕ್ಸ್ಟ್ರಾ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡ್ತೀನಿ. ಹಾಗಾಗಿ ಬರೀ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಒಂದು 2-3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು 3 kg ನಾನು ಡೌನ್ ಆಗಿದ್ದೀನಿ. ಹಾಗಾಗಿ ಇವಾಗ ನಾನು ಮಾಲ್ಟ್ ಪೌಡರ್ನ ಮಾಡ್ಕೊಳ್ತಾ ಇದ್ದೆ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ವೆಯ್ಟ್ ಲಾಸ್ ಆಲ್ರೆಡಿ ಆಗಿದ್ದೀನಲ್ವ. ಹಾಗಾಗಿ ಏನು ಗೊತ್ತಾ, ಒಂದು 3-4 kg ಕಡಿಮೆ ಆಗೋವರೆಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಆಟೋಮೆಟಿಕ್ಕು ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಇನ್ನು ಅದು ಅಲ್ಲದೆ ನಾನು ಎಲ್ಲರೂ ಮಾಡ್ತಾರೆ ನೋಡಿ ಮಾಲ್ಟ್ ಪೌಡರ್, ಆ ಥರ ಮಾಡ್ತಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ನಾನು ಆ್ಯಡ್ ಮಾಡಿಬಿಟ್ಟು ಮಾಡ್ತೀರಾ ಅಂಥದ್ದು. ಹಾಗಾಗಿ ಎಲ್ಲನೂ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇಷ್ಟೊಂದೆಲ್ಲನೂ ಹುರಿದು ಎತ್ತಿಡ್ಲಿಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಆಲ್ರೆಡಿ ನೈಟು 10 o'clock ಆಗಿದೆ. ಹಾಗಾಗಿ ಇವತ್ತು ಎಲ್ಲನೂ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ನಾಳೆ ನಾನು ಮಾಮೂಲಿಯಾಗಿ ಮಿಲ್ಲೆಲ್ಲ ಮಾಡಿಸ್ಕೊಂಬರ್ತೀವಿ ನೋಡಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲನೂ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇವಾಗ ಎಲ್ಲನೂ ಹುರಿದು ಇಟ್ಬಿಡೋಣ. ಇನ್ನು ನಾಳೆ ಬೆಳಗ್ಗೆನೇ ಹೋಗಿ ಪೌಡರ್ ಮಾಡಿಸ್ಕೊಂಡು ಬಂದರೆ ಆಯಿತು ಅಂತೇಳಿ ಅಂದ್ಕೊಂಡು ಇವಾಗ ಎಲ್ಲನೂ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತೊಗೊಂಡ್ರೆ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಇವಾಗ ಬನ್ನಿ ಅದನ್ನ ಹೇಗೆ ಫ್ರೈ ಎಲ್ಲ ಮಾಡಿ ಎತ್ತಿಟ್ಕೊಳ್ಳೋದು ಅಂತ. ನಾನು ಮೊದಲಿಗೆ ಇಲ್ಲಿ ರಾಗಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನೀವು 2 ಬೌಲ್ ಆದರೂ ಹಾಕೋಬೋದು, ಇಲ್ಲಾಂದ್ರೆ ನಾನು ತೋರಿಸ್ತಿದ್ದೀನಲ್ಲ ಇಷ್ಟೇ ಹಾಕೊಬೋದು. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ. ಇನ್ನು ಬೇಕು ಅಂದರೆ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಇದು ಬ್ಲ್ಯಾಕ್ದು ಮೂಂಗ್ ಬರುತ್ತಲ್ಲ, ಹುರ್ದಾಲ್ ಅಂತ, ಬ್ಲ್ಯಾಕ್ ಉದ್ದಿನ ಕಾಳು ಅಂತ ಕರೀತಾರೆ ಇದನ್ನು ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇನ್ನು ಕಡಲೆ ಬೀಜನೂ ಅಷ್ಟೇ, ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಮೂಂಗ್ ದಾಲು ಅಷ್ಟೇ, 3/4 ಕಪ್ ಆಗೋಷ್ಟು ಮೂಂಗ್ ದಾಲು, ಮತ್ತು ಮಖಾನ ತೊಗೊಂಡಿದ್ದೀನಿ ನೋಡಿ, ಮಖಾನ. ಇದ್ರ ಜೊತೆಗೆ ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸು ತುಂಬ ಒಳ್ಳೆಯದು. ಇನ್ನು ಕಡಲೆಕಾಳು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಜೋಳನೂ ಅಷ್ಟೇ, ಇದು ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ ಆ ಜೋಳ, ಈ ಜೋಳನೂ 1 ಕಪ್ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಇನ್ನು ಕೆಂಪಕ್ಕಿನೂ ಅಷ್ಟೇ 3/4 ಕಪ್ 1 ಕಪ್ ತೊಗೊಂಡಿದ್ದೀನಿ. ಜೋಳನೂ ಕೆಂಪಕ್ಕಿನೂ ಒಂದೇ ಕಪ್ಪಲ್ಲಿ ತೊಗೋಬೇಕು, ಹಾಗಾಗಿ 2 ಈಕ್ವಲಾಗಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬಾದಾಮಿನ ಒಂದು 1/4 ಕಪ್ ಹಾಕೋದ್ರೆ ಸಾಕಾಗುತ್ತೆ, ಹಾಗಾಗಿ 1/4 ಕಪ್ ಬಾದಾಮಿನ ತೊಗೊಂಡಿದ್ದೀನಿ. ಇನ್ನಿದ್ರ ಜೊತೆಗೆ 1/4 ಕಪ್ಪು ಮೊಸರು ಬ್ಲ್ಯಾಕ್ ಬರುತ್ತಲ್ಲ, ಬ್ಲ್ಯಾಕ್ ಮೊಸರು ದಾಲ್ ಅಂತೇಳಿ, ಇದನ್ನು ತೊಗೊಂಡಿದ್ದೀನಿ. ಇದು ಸಿಗಲಿಲ್ಲ ಅಂದರೆ ನೀವು ಆರೆಂಜ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಇನ್ನು ಒಂದು 1/4 ಕಪ್ ಆಗೋಷ್ಟು ಗ್ರೀನ್ ಮೂಂಗ್ ದಾಲ್ನ ತೊಗೊಂಡಿದ್ದೀನಿ. ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಕೋಡೋ ಮಿಲಿಟ್ನ ತೊಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಇದು ಡಬಲ್ ಬೀನ್ಸ್ ಬರುತ್ತೆ ನೋಡಿ, ಡಬಲ್ ಬೀನ್ಸು ಹೆಲ್ತ್ಗೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಅಂತೂ ಬೇಗನೆ ಆಗುತ್ತೆ, ಹಾಗಾಗಿ ಅರ್ಧ ಕಪ್ನ ತೊಗೊಂಡಿದ್ದೀನಿ ಇದನ್ನು. ಇನ್ನು ಸಾಬುದಾನು, ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ದಪ್ಪದು ಬರುತ್ತಲ್ಲ ಸಬ್ಬಕ್ಕಿ, ಅದನ್ನು ತೊಗೊಬೋದು. ಇನ್ನು 1/4 ಕಪ್ ಆಗೋಷ್ಟು ವಾಲ್ನಟ್ನ ತೊಗೊಂಡಿದ್ದೀನಿ. ಫಾಕ್ಸ್ ಸ್ಟೈಲ್ ಮಿಲಿಟ್ 1/4 ಕಪ್ ತೊಗೊಂಡಿದ್ದೀನಿ. ಗೋಧಿ 1/4 ಕಪ್ ತೊಗೊಂಡಿದ್ದೀನಿ. ತೂರ್ ದಾಲ್ ಅಂದರೆ ಬೇಳೆನ 1/4 ಕಪ್ ತೊಗೊಂಡಿದ್ದೀನಿ. ಗೋಡಂಬಿನ 1/4 ಕಪ್ ತೊಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ 1/4 ಕಪ್ ತೊಗೊಂಡಿದ್ದೀನಿ. ಪಿಸ್ತಾ 1/4 ಕಪ್ ಬೇಕಾಗುತ್ತೆ, ಪಿಸ್ತಾ ತೊಗೊಂಡಿದ್ದೀನಿ. ಏಲಕ್ಕಿ ಬೇಕು 7 ರಿಂದ 8 ತೊಗೊಂಡಿದ್ದೀನಿ. ಗಸಗಸೆ 2 ಸ್ಪೂನ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ
ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, ಮುಕ್ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನ ಇವಾಗ ಹೇಗೆ ಫ್ರೈ ಮಾಡ್ಕೊಳ್ಳೋದಂತ ನೋಡೋಣ. ಇಷ್ಟೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನಿವತ್ತು ಒಂದು ಟ್ರಿಕ್ನ ಬಳಸ್ಕೊಂಡು ಹೇಗೆ ಫ್ರೈ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ ಆಯಿತಾ. ಈಗ ಬನ್ನಿ ಹೇಗೆ ಫ್ರೈ ಮಾಡೋದೆಲ್ಲನೂ ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ರಾಗಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ 2 ಕಪ್ ಕೂಡ ತೊಗೊಬೋದು. ನಾನು 1 ಕಪ್ಪೇನೆ ತೊಗೊಂಡಿದ್ದೀನಿ. ಇದೇನು ತೊಳೆದು ಯೂಸ್ ಮಾಡಬೇಕು ಅನ್ನೋ ಏನು ಅಗತ್ಯ ಇಲ್ಲ, ನೀವು ಡೈರೆಕ್ಟಾಗೇ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಮುದ್ದೆ ಎಲ್ಲನೂ ಮಾಡ್ತೀವಿ ನೋಡಿ, ಅಷ್ಟು ಮುದ್ದೆ ಮಾಡಲಿಕ್ಕೆ ರಾಗಿ ಎಲ್ಲ ನಾವು ತೊಳೆದು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ಅಷ್ಟೇ ತೊಳೆಯೋದು ಅವಶ್ಯಕತೆ ಏನೂ ಇಲ್ಲ, ಹಾಗೇನು ಕೂಡ ಮಾಡ್ಕೊಬೋದು. ಇನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ರಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಇದನ್ನು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ನಾನು ಹಾಕೊಂಡಿದ್ದೀನಿ. ಒಂದು ಅಗಲವಾಗಿರೋದು ಪಾತ್ರೆ ಏನಾದರೂ ತಗೊಳ್ಳಿ. ನಾನು ಇವತ್ತು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಇವಾಗ ಜೋಳ ಮತ್ತು ಕುಸ್ಲಕ್ಕಿನ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 90% ಎಲ್ಲನೂ ಫ್ರೈ ಮಾಡ್ಕೊಬೇಕು. ಅದು ಆರಿದ್ಮೇಲೆ ಅದು 100% ಆಗಿ ಫ್ರೈ ಆಗಿ ಇರೋ ಥರ ಅನಿಸುತ್ತೆ. ಹಾಗಾಗಿ ಒಂದು 90% ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೂಡ ಆಯಿತು. ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಹೆಸರು ಬೇಳೆ ತೊಗೊಂಡಿದ್ದೆ, ಅಂದರೆ ಮೂಂಗ್ ದಾಲ್ ಬರುತ್ತೆ ನೋಡಿ, ಅದು ಮತ್ತು ಆರೆಂಜ್ ಮೂಂಗ್ ದಾಲ್ ಎರಡನ್ನೂ ಹಾಕ್ಬಿಟ್ಟು ಹಾಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕೂಡ ನಾನು ತಿಂದು ಕೂಡ ನೋಡ್ತಾ ಇದ್ದೆ, ಇದು ಕ್ರಿಸ್ಪಿ ಆಗ್ತಿದೆಯಾ ಏನು ಅಂತ ಹೇಳ್ಬಿಟ್ಟು. ಚೆನ್ನಾಗೇ ಫ್ರೈ ಆಗ್ತಾ ಇತ್ತು. ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಇವಾಗ ಪ್ಲೇಟಿಗೆ ಸೇರಿಸ್ಕೊಂಡು ಈ ಕಡೆ ಉದ್ದಿನ ಕಾಳು ಮತ್ತು ಹೆಸರು ಕಾಳು, ಇದ್ರ ಜೊತೆಗೆ ಗೋಧಿ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಉದ್ದಿನ ಕಾಳು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಾವು ವಾರದಲ್ಲಿ 1-2 ಸಲ ಆದ್ರೂ ಉದ್ದಿನ ಕಾಳು ತಿನ್ನಬೇಕು. ತಿನ್ನೋದ್ರಿಂದ ನಮ್ಮ ಬಾಡಿ ವೆಯ್ಟ್ ಲಾಸ್ ಬೇಗನೆ ಆಗೋಗ್ಬಿಡುತ್ತೆ. ಅದು ಅಲ್ಲದೆ ಇದು ಬಾಣ್ತೀರು ಆಗಿರ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಕೊಡ್ತಿರ್ತಾರೆ, ಯಾಕಂದರೆ ದಪ್ಪ ಆಗಬಾರ್ದು ಅಂತೇಳಿ. ಆ ಕಾರಣಕ್ಕೆ ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಹುರಿದು ಎತ್ತಿಟ್ಕೊಂಡು ಇನ್ನು ಇದೇ ಕಡಾಯಿಗೆ ಹುಳ್ಳಿಕಾಳು ಮತ್ತು ತೊಗರಿ ಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಫ್ರೈ ಆಯಿತು. ಇದನ್ನು ಕೂಡ ಪ್ಲೇಟಿಗೆ ಸೇರಿಸ್ಕೊಂಡು ಈ ಕಡೆ ಬಾರ್ಲಿ ಅಕ್ಕಿ ಬರುತ್ತೆ ನೋಡಿ, ಅದು ಮತ್ತು ನೈಲಾನ್ ಸಬ್ಬಕ್ಕಿ, ಇದ್ರ ಜೊತೆಗೆ ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಹಾಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ 1 ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ಇನ್ನು ಇದು ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೂಡ ಆಯಿತು. ಈ ಕಡೆ ನಾನು ಮಿಲಿಟ್ಸ್ನ ತೊಗೊಂಡಿದ್ದೆ ನೋಡಿ, ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಓಟ್ಸ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಒಂದು ನಿಮಿಷದಲ್ಲೇ ಕುಕ್ ಆಗಿಬಿಡತ್ತೆ. ಇಷ್ಟ ಆದರೆ ಸಾಕು. ಕಲರು ಕೂಡ ಚೇಂಜ್ ಆಗುತ್ತೆ. ಅಷ್ಟವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಕಡೆಗೆ ಡಬಲ್ ಬೀನ್ಸು, ಸ್ವಲ್ಪ ಮಖಾನ, ಹಾಗೆಯೇ ಸನ್ಫ್ಲವರ್ ಸೀಡ್ಸು ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಪಿಸ್ತಾನು ಕೂಡ ಹಾಕಿ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಖಾನ ಎಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಕಡಾಯಿ ಬಿಸಿ ಇರೋದ್ರಿಂದ ಬೇಗನೆ ಕುಕ್ ಆಗಿಬಿಡುತ್ತೆ, ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇನ್ನು ಅದು ಕೂಡ ಆಯ್ತು. ಈ ಕಡೆ ವಾಲ್ನಟ್ಟು ಜೊತೆಗೆ ಬಾದಾಮಿ, ಇದ್ರ ಜೊತೆಗೆ ಗೋಡಂಬಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇನ್ನು ಇವಾಗ ಮೆಂತ್ಯ ಮತ್ತು ಜೀರಿಗೆ, ಮೆಣಸು, ಇದ್ರ ಜೊತೆಗೆ ಗಸಗಸೆ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಹಾಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 10 ಸೆಕೆಂಡ್ಸ್ಗೆ ಫ್ರೈ ಆಗಿಬಿಡುತ್ತೆ. ಇನ್ನು ಲಾಸ್ಟಲ್ಲಿ ನಾನು ಕಡಲೆಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಕಡಲೆಕಾಳು ಫ್ರೈ ಆಗೋದಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಮೊದಲಿಗೆ ಫ್ರೈ ಮಾಡ್ಕೊಳ್ಳಿಲ್ಲ, ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಹೇಗಿದ್ರು ಕಡಾಯಿ ಬಿಸಿ ಇರುತ್ತಲ್ಲ ಬೇಗನೆ ಕುಕ್ ಆಗುತ್ತೆ ಅಂತೇಳಿ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದು ಫ್ರೈ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಈ ಕಡೆ ಪಾತ್ರೆ ಎಲ್ಲನೂ ತೊಳೆದು ಎತ್ತಿಡ್ತಾ ಇದ್ದೆ ಕ್ಲೀನ್ ಮಾಡಿಬಿಟ್ಟು. ಇನ್ನು ಇಷ್ಟೊತ್ತಿಗೆ ಈ ಕಡೆ ಕಡಲೆಕಾಳು ಕೂಡ ಫ್ರೈ ಆಗಿತ್ತು ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನು ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಬಿಡಬೇಕು. ನಾವು 90% ನಾವು ಕುಕ್ ಮಾಡಿರ್ತೀವಲ್ಲ, ಅದು ಆರಿದ್ಮೇಲೆ ಫುಲ್ 100% ಅದು ಕ್ರಿಸ್ಪಿನೆಸ್ ಆಗುತ್ತೆ. ಹಾಗಾಗಿ ಒಂದು 90% ಫ್ರೈ ಮಾಡ್ಕೊಂಡ್ರೆ ಸಾಕು. ಆಗಲೇ ಹೇಳ್ದಂಗೆ ನಾನು ತೋರಿಸ್ತಿದ್ದೀನಿ ನೋಡಿ, ಮಖಾನ, ಈ ಡ್ರೈ ಫ್ರೂಟ್ಸು ಎಲ್ಲನೂ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತೇಳಿ. ಇಷ್ಟ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲಾನು ನಾನು ಇವಾಗ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತೀನಿ. ಇದನ್ನ ಒಂದ್ಗೆ ಹಾಕಿ ಇಡ್ತಾ ಇದ್ದೀನಿ, ಯಾಕಂದ್ರೆ ಹಾಗೇನೆ ಪ್ಲೇಟಲ್ಲಿ ಬಿಟ್ರೆ ಚೆನ್ನಾಗಿ ಅದೇ ಪ್ಯಾನಿಗೆ ಹಾಕ್ಬಿಟ್ಟು ಅದೇ ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಮಾಡ್ಕೊಂಡು ಬರಬೇಕು, ಹಾಗಾಗಿ ಅದೇ ಕಡಾಯಿಗೆನೆ ಹಾಕ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಏನೂ ಆಗೋದಿಲ್ಲ. ನೀಟಾಗೇನೆ
ಇರುತ್ತೆ, ಅಂದರೆ ಮೆತ್ತಗಾಗೋದು ಆ ಥರ ಏನೂ ಆಗಲ್ಲ. ಇನ್ನು ಅದನ್ನು ಕೂಡ ಹಂಗೇನೆ ಹಾಕಿ ಎತ್ತಿಟ್ಬಿಟ್ಟು ಸ್ವಲ್ಪ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕಿಚನು ಕೂಡ ಇನ್ನೇನು ಕ್ಲೀನ್ ಆಯಿತು, ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ಅಲ್ಲಿ ಇಲ್ಲಿ ಏನಾದರೂ ಒಂದು ಪದಾರ್ಥ ಆ ಕಡೆ ಈ ಕಡೆ ಆಗಿದ್ರೆ ಅದನ್ನು ಕೂಡ ಸೆಟ್ ಮಾಡಿಬಿಟ್ಟು ಅಲ್ಲೆಲ್ಲೇ ಇಟ್ಕೊಳ್ತೀನಿ. ನನ್ನ ಹತ್ರ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ಮಿಲ್ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಡ್ಯೂಟಿಗೆ ಹೋಗೋದಿತ್ತಲ್ಲ, ಹಾಗಾಗಿ ನಾನು ಈವ್ನಿಂಗ್ ಮಿಲ್ ಹತ್ರ ಬಂದಿದ್ದೀನಿ ಪೌಡರ್ ಮಾಡಿಸ್ಕೊಳ್ಳೋಣ ಅಂತೇಳಿ. ಅವ್ರಿಗೆ ಹೇಳಿದ್ರೆ ನೈಸಾಗಿ ಪೌಡರ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ನೀಟಾಗಿ ನೈಸಾಗಿ ಪೌಡರ್ ಮಾಡಿಕೊಡ್ತಾರೆ. ನೀವು ಹೇಳ್ಬೇಕು ಅಷ್ಟೇ ಒಂದ್ಸಲ ಅವರಿಗೆ. ಫ್ರೆಂಡ್ಸಿನ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾಲ್ಟ್ ಪೌಡರ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಬಿಟ್ಟೆ ನಾನು ಹೋಗಿ. ಸುಮಾರು ಮಾಲ್ಟ್ ಪೌಡರ್ದು ಐಟಮ್ಸ್ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದ್ರೂ ಒಂದು 1 hour ಟೈಮ್ ಹಿಡಿತು. 10 o'clock ಸ್ಟಾರ್ಟ್ ಮಾಡಿದ್ದು 11 o'clock ಆಗಿಬಿಡ್ತು. ಇಷ್ಟು ತೊಗೊಂಡೋಗಿದ್ದೆ, ಅದು ಇಷ್ಟು ಬಂದಿದೆ. ಎಷ್ಟು ಫ್ಲೇವರ್ಫುಲ್ ಆಗಿದೆ ಗೊತ್ತಾ. ಆ್ಯಂಡ್ ಮಿಲ್ ಮಾಡಿಸಿದ ತಕ್ಷಣ ಬಾಕ್ಸ್ನ ಮುಚ್ಚಳನ ಓಪನ್ ಮಾಡಿಬಿಟ್ಟು ಇಡಬೇಕು. ಹಾಗೆ ಇಟ್ಬಿಟ್ರೆ ಬಿಸಿ ಬಿಸಿ ಇರುತ್ತಲ್ಲ, ಅದು ಅಲ್ಲದೆ ಪ್ಲಾಸ್ಟಿಕ್ ಅಲ್ವಾ, ಇದಾಗುತ್ತೆ. ಅದು ಫುಲ್ಲು ಕೂಲ್ ಡೌನ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಬಿಡಬೇಕು. ನಾನು ಅಲ್ಲಿವರೆಗೂ ಹಾಗೆ ಬಿಟ್ಟಿದ್ದೆ. ಇವಾಗ ವಿಡಿಯೋ ಶೂಟ್ ಮಾಡಿದ್ದೀನಲ್ಲ, ಹಾಗೇನೆ ತೋರಿಸೋಣ ಅಂತ ಅಂದ್ಬಿಟ್ಟು ನೋಡಿ ಮಾಲ್ಟ್ ಪೌಡರ್ ಇಷ್ಟು ಸಿಕ್ಕಿದೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅರ್ಜೆಂಟಾಗಿ ಮನೇಲಿ ಏನಾದರೂ ಮಾಡ್ಕೊಳಕ್ಕೆ ಏನು ಐಟಮ್ ಇಲ್ಲ ಅಂದ್ರೆ ಫಟ್ ಅಂತ ಇದು ಮಾಡಿಕೊಂಡು ತಿನ್ಕೊಂಡ್ಬಿಡ್ಬೋದು ಆರಾಮಾಗಿ. ಈಗ ರಾಗಿ ಗಂಜಿ ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಆ ಥರನೇ ಮಾಡೋದು. ಅದನ್ನು ತೋರಿಸ್ತೀನಿ ನಾನು ಇವಾಗ ಯಾವ ಥರ ಮಾಡೋದು ಅಂತೇಳಿ. ಇನ್ನು ಆ ಪೌಡರಿಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ನೋಡಿ ಪೌಡರ್ ಈ ಥರ ಇದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೋಡಿ ಇನ್ನೂ ಬಿಸಿ ಇದೆ ಸ್ವಲ್ಪ. ಈ ಬಿಸಿ ಎಲ್ಲನೂ ತಣ್ಣಗಾಗಬೇಕು, ಅದಾದಮೇಲೆ ಬಾಕ್ಸ್ಗೆ ಹಾಕಿ ಇಟ್ಕೋಬೇಕು. ಇಲ್ಲಿ ನೋಡಿ, ಇದೇನು ಜಡಿಸೋದು ಏನು ಬೇಡ. ಮಾಮೂಲಿಯಾಗಿ ನಾವು ಹಿಟ್ಟೆಲ್ಲ ಒಂದ್ರಿ ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡ್ಕೊಳ್ಳೋದು ಏನು ಬೇಡ. ಫುಲ್ಲು ನೈಸಾಗಿ ಏನೇನೇ ಬಂದಿದೆ ಪೌಡರು. ನಾವು ಹೇಳ್ಬೇಕು ಅವರಿಗೆ ನೈಸಾಗಿ ಪೌಡರ್ ಬರೋ ಥರ ಮಿಲ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಪೌಡರ್ ಇದ್ದರೆ ಸಾಕು, ಬೇಗನೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಇನ್ನು ಇದನ್ನ ಇವಾಗ ಹೇಗೆ ಮಾಡೋದಂತ ನೋಡೋಣ, ತೋರಿಸ್ತೀನಿ ನಾನು. ಇನ್ನು ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮಿಲಿಟ್ಸ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೊಬೋದು. ಮತ್ತು ನೀರನ್ನು ಕೂಡ ಅಷ್ಟೇ, ನಾನು 2 ಸ್ಪೂನ್ಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ. ನೀವು ನೀರನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇದು ಗಂಟಿದ್ಬಿಟ್ರೆ ಚೆನ್ನಾಗಿ ಆಗೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪನೂ ಲಮ್ಸ್ ಏನು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಹಾಲಲ್ಲಿ ಮಾಡ್ಕೊಳ್ಳೋದಾದ್ರೆ ಬೆಲ್ಲನ ಸೇರಿಸಿ, ಸ್ವೀಟಲ್ಲೂ ಕೂಡ ಇದನ್ನ ಮಾಡ್ಕೊಂಡು ಕುಡಿಬೋದು. ನಾನು ಇವತ್ತು ನೀರಲ್ಲಿ ಮಾಡ್ತಾ ಇರೋದ್ರಿಂದ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಮಾಮೂಲಿ ನಾವು ಗಂಜಿ ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಹಾಗೇನೆ ಮಾಡೋದು. ಅದು ಅಲ್ಲದೆ ನಾವು ಮಾಲ್ಟ್ ಪೌಡರ್ನ ತಗೊಳ್ಳೋದ್ರಿಂದ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮೇನ್ ಮುಖ್ಯವಾಗಿ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಅದು ಅಲ್ಲದೆ ಇಮ್ಯುನಿಟಿ ಪವರ್ ಎಲ್ಲಾನು ಜಾಸ್ತಿ ಆಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಎನರ್ಜಿ ಬರುತ್ತೆ. ಒಂದ್ಸಲ ಇದು ಖಾಲಿ ಹೊಟ್ಟೆಲಿ ತಗೊಂಡ್ರೆ ಫುಲ್ ಡೇ ಆಕ್ಟಿವ್ ಆಗಿ ಇರ್ಬೋದು. ನಾವು ಒಂದೇ ಸಲ ನಾವು ಎಲ್ಲಾ ಕಾಳುಗಳನ್ನ ಕನ್ಸ್ಯೂಮ್ ಮಾಡಕ್ ಆಗಲ್ಲ, ಅಂದ್ರೆ ತಿನ್ಲಿಕ್ಕೆ ಆಗಲ್ಲ. ಈ ತರ ಒಟ್ಟಿಗೆ ಹಾಕ್ಬಿಟ್ಟು ನಾವು ಮಾಲ್ಟ್ ಪೌಡರ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಪ್ರೋಟೀನ್, ಫೈಬರ್, ಕಾರ್ಬ್, ಐರನ್ ಎಲ್ಲ ಒಟ್ಟಿಗೆನೆ ಸಿಕ್ಬಿಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಂದು ಬೆಸ್ಟ್ ಮಾಲ್ಟ್ ಪೌಡರ್ ರೆಸಿಪಿ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ನೀವು ಬೇಕು ಅಂತಂದ್ರೆ ಅವರೆಕಾಳು ಹಾಕೋಬಹುದು, ಆಮೇಲೆ ತಗಣಿ ಕಾಳು ಕೂಡ ಹಾಕೋಬಹುದು, ಆಮೇಲೆ ರಾಜ್ಮಾ ಕಾಳು ಕೂಡ ಹಾಕೊಬಹುದು. ನಾನು ಅವೆಲ್ಲ ಏನೂ ಹಾಕಿಲ್ಲ, ಅದು ಹಾಕಿದ್ರೇನೆ ಟೇಸ್ಟು ಬೇರೆ ತರ ಬರುತ್ತೆ. ಇನ್ನ ಇವಾಗ ನಾನು ತೋರಿಸಿದ್ದೀನಲ್ವ ರೆಸಿಪಿ, ಅದನ್ನ ಹಾಕಿದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ. ನಾನು ಮುಖ್ಯವಾಗಿ ಯಾವ್ದಾವ್ದು ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ನೋಡಿ ಅದನ್ನೇನೆ ಆ್ಯಡ್ ಮಾಡಿರೋ ಅಂಥದ್ದು. ಮಾಲ್ಟ್ ಪೌಡರ್ ರೆಡಿ ಆಗ್ತಾ ಬಂತು, ತೋರಿಸ್ತೀನಿ. ಇನ್ನು ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭನೇ, ಒಂದು 2 ನಿಮಿಷ ಇದ್ರೆ ಸಾಕು. ಈ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿನೇ ಆಗಿಬಿಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಈ ಮಾಲ್ಟ್ ಪೌಡರ್ನ ಮಾಡ್ಕೊಂಡು ಕುಡೀರಿ. ನಾವು ರಾಗಿ ಸರಿ ಅಥವಾ ರಾಗಿ ಗಂಜಿ ಎಲ್ಲ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇನ್ನು ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದನ್ನು ಒಂದು 2-3 ಮಂತ್ಸಿಂದನೂ ಕನ್ಸ್ಯೂಮ್ ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ವೆಯ್ಟ್ ಲಾಸ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಇವಾಗ ನಿಮ್ಮ ಜೊತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಶೇರ್ ಮಾಡಿದ್ದೀನಿ.
ಇಷ್ಟ ಆದರೆ ಈ ಮಾಲ್ಟ್ ಪೌಡರ್ನ ನಿಮ್ಮ ಮನೇಲಿ ಕೂಡ ನೀವು ಟ್ರೈ ಮಾಡಿಕೊಂಡು ಕುಡಿದು ರಿಸಲ್ಟ್ ಬಂದಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಯಾವ ಕಾಳು ಬೇಕು ಅದನ್ನೆಲ್ಲ ಹಾಕೊಬೋದು. ನಾನು ಮೇಯ್ನಾಗಿ ಆಗಲೇ ಹೇಳ್ದಂಗೆ ಈ ಬೇಗನೆ ಯಾವುದು ವೆಯ್ಟ್ ಲಾಸ್ ಆಗುತ್ತೆ ಅದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋ ಪೌಡರ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಯಾವ ಕಾಳು ಮುಖ್ಯವಾಗಿ ಬೇಕು ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನನ್ನ ಮಗನಿಗೂ ಕೂಡ ಕೊಟ್ಟಿದ್ದೀನಿ. ಇದನ್ನ 1-2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು, ಏನು ತೊಂದರೆ ಆಗಲ್ಲ. ಎಲ್ರು ಕೂಡ ವಯಸ್ಸಾದವರು ಕೂಡ ತಗೊಬೋದು. ಇನ್ನು ಮೂಳೆ ಎಲ್ಲ ಸ್ಟ್ರಾಂಗ್ ಆಗತ್ತೆ. ಹಾಗಾಗಿ ನಾನು ನಮ್ಮ ಹುಡುಗನಿಗೂ ಕೂಡ ಕೊಟ್ಟೆ. ಇನ್ನ ನಾವು ಮಾಲ್ಟ್ ಪೌಡರ್ ಎಲ್ಲ ಮಾಡ್ಕೊಂಡು ಕುಡಿದಿದ್ದಾದ್ಮೇಲೆ ಈಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲ್ ಆಗಿ ಟೊಮೆಟೊ ಸಾರನ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಒಂದು 4 ಟೊಮೊಟೊನ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಬಿಟ್ಟು ಅದನ್ನ ನೀರಿಗೆ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯಬೇಕು. ಇನ್ನು ಅಷ್ಟೊತ್ತಿಗೆ ಈ ಕಡೆ ಬಾಯ್ಲ್ಡ್ ರೈಸ್ನ ಇವತ್ತು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ನ ನಾನು ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ದೀನಿ. ಅದು ಕೂಡ ಆಗೋಗ್ಬಿಡುತ್ತೆ ಅಂತೇಳಿ ನಾನು ನೋಡಿ ಈ ಕಡೆ ಟೊಮೊಟೊನ ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಕುದ್ದಿದ್ದಾಯ್ತು. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಆಮೇಲೆ ಇದನ್ನ ತಣ್ಣಗಾಗ್ಲಿಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು, ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಟೇಸ್ಟು. ಹಾಗಾಗಿ ಇವಾಗ ನಾನು ಮಡಕೆ ಕಾಯ್ಲಿಕ್ಕೆ ಮೊದಲಿಗೆ ಇಟ್ಕೊಂಡೆ. ಕಾಯಿಷ್ಟೊತ್ತಿಗೆ ಈ ಕಡೆ ಮಸಾಲೆನ ರುಬ್ಬಿಟ್ಕೊಳ್ಳೋಣ ಅಂತೇಳಿ ಒಂದು ಮಿಕ್ಸರ್ ಜಾರ್ಗೆ ಬೇಯಿಸಿರೋ ಟೊಮೆಟೊ ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು 1 ಕಪ್ ಆಗೋಷ್ಟು ತೆಂಗಿನ ತುರಿ, ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ, ಬೆಳ್ಳುಳ್ಳಿ, 1 ಕಪ್ ಆಗೋಷ್ಟು ಜೀರಿಗೆ, ಒಂದು 10-12 ಮೆಣಸು ಕಾಳು, ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ಳೋದು. ಇದಕ್ಕೆ ಇಷ್ಟೇ ಮಸಾಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಷ್ಟೊತ್ತಿಗೆ ಮಡಕೆನೂ ಕೂಡ ಚೆನ್ನಾಗಿ ಕಾದಿತ್ತು. ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಮತ್ತೆ ಇಂಗು, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನೆಲ್ಲ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಂಡು 1 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ 2 ಈರುಳ್ಳಿನ ತಗೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವು ಈ ಟೈಮಲ್ಲಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಒಂದು ಸಾಂಬಾರಿಗೆ ಒಂದು ಒಳ್ಳೆ ಕಲರ್ ಅನ್ನೋದು ಬರುತ್ತೆ. ಹಾಗಾಗಿ ಇದೇ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಫ್ರೈ ಮಾಡಿ ಆದ್ಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಅದನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಮಡಿಕೆಯಲ್ಲೇ ಮಾಡ್ಕೊಂಡು ನೋಡಿ ತುಂಬಾನೇ ರುಚಿ ಕೊಡುತ್ತೆ ಈ ಸಾಂಬಾರು. ಒಂಚೂರು ಕುದ್ದಿದ್ ಆದ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಇದಿಷ್ಟೇನೆ. ಇದು ಸಾಂಬಾರು ಈ ಕಡೆ ಕುದೀತಾ ಇರಲಿ. ನಾನು ಅಷ್ಟೊತ್ತಿಗೆ ಪಾಲಕ್ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಅದನ್ನ ಹೇಗ್ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ತಗೊಬೋದು. ಇನ್ನು ಅದಕ್ಕೆ 3/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ಅಜ್ವೈನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾನ ಹಾಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಸೋಡಾ ಹಾಕ್ಲೇಬೇಕು. ನೀವು ಸ್ವಲ್ಪ ಟೈಮ್ ಕೊಟ್ಟು ಮಾಡ್ತೀನಿ ಅಂತಂದ್ರೆ ಸೋಡಾನ ಸ್ಕಿಪ್ ಮಾಡ್ಕೊಳ್ಳಿ, ಆಪ್ಷನಲ್ಲು. ಇನ್ನು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ನಾವು ಬಜ್ಜಿಗೆಲ್ಲ ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ರೆಡಿ ಮಾಡ್ಕೊಳ್ಳೋದು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಅಷ್ಟೊತ್ತಿಗೆ ಈ ಕಡೆ ಸಾಂಬಾರು ಕೂಡ ಕುದ್ದಿತ್ತು. ಇನ್ನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಚೂರು ಮಿಕ್ಸ್ ಮಾಡ್ಕೊಂಡ್ರೆ ಈ ಟೊಮೆಟೊ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಬಾಯ್ಲ್ಡ್ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಕೂಡ ರೆಡಿ ಆಯ್ತು. ಇನ್ನು ಈ ಕಡೆ ಬಜ್ಜಿ ಮಾಡ್ಲಿಕ್ಕೆ ನಾನು ಶಾಲೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಪಾಲಕ್ದು ಎಲೆ ಬರುತ್ತೆ ನೋಡಿ, ಅದನ್ನ ಸ್ವಲ್ಪ ಚೆನ್ನಾಗಿರೋ ಎಲೆಗಳನ್ನ ತಗೋಬೇಕು. ತಗೊಂಡು ಈ ತರ ಮಾಮೂಲಿಯಾಗಿ ನಾವು ಬಜ್ಜಿ ಎಲ್ಲಾನು ಹೇಗೆ ಫ್ರೈ ಮಾಡ್ಕೊಳ್ತೀವಿ ನೋಡಿ ಅದೇ ತರನೇ ಡಿಪ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಬೇಗನೆ ಕುಕ್ ಆಗ್ಬಿಡುತ್ತೆ. 1-2 ನಿಮಿಷದಲ್ಲೇನೆ ಕುಕ್ ಮಾಡ್ಕೊಬಹುದು. ನೀವು ಬೇಕಾದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಳಿ. ಇವತ್ತು ನಾನು ಶಾಲು ಫ್ರೈನೇ ಮಾಡ್ಕೊಂಡಿದ್ದೀನಿ. ಡೀಪ್ ಫ್ರೈ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇವತ್ತು ಶಾಲು ಫ್ರೈನೇ ಮಾಡ್ಕೊಂಡಿದ್ದೀನಿ. ಅದು ಅಲ್ಲದೆ ನಮ್ಮ ಮನೆಯವರು ಇದನ್ನ ಮಾಡ್ಕೊಡು ಅಂತ ತುಂಬಾ ದಿನದಿಂದ ಕೇಳ್ತಾ ಇದ್ರು, ಹಾಗಾಗಿ ಮಾಡ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ತಿನ್ಲಿಕ್ಕೂ ಕೂಡ ಅಷ್ಟೇನೆ ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಈ ರೆಸಿಪಿನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಒಂದೇ ತರ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿ ಆಗಿ ತುಂಬಾನೇ ರುಚಿ ಕೊಡುತ್ತೆ. ಹಾಗೇನೆ ಸ್ವಲ್ಪ ಗಾರ್ಲಿಶಿಂಗ್ ಅಂತ ಹೇಳ್ಬಿಟ್ಟು ನಾನು ರೆಡ್ ಚೆರಿ
ಗಂಜಿ ಬರುತ್ತಲ್ಲ ಅದನ್ನ ಇಟ್ಟಿದ್ದೀನಿ. ಇನ್ನು ಈ ಕಡೆ ಅಡುಗೆ ಎಲ್ಲ ಆಯಿತು. ಇವಾಗ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇನ್ನು ಮಾಮೂಲಿಗೆ ಬಾಯ್ಲ್ಡ್ ರೈಸ್ ಮಾಡಿದ್ನಲ್ಲ ಅದನ್ನ ಗಂಜಿನ ಸಪ್ರೇಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೇನೆ ಬಿಟ್ಬಿಟ್ರೆ ಗಂಜಿ ಎಲ್ಲ ಇದಾಗುತ್ತೆ ಅಂತೇಳಿ. ಇನ್ನು ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಇತ್ತಲ್ಲ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಆದಮೇಲೆ ಹಾಗಾಗಿ ಮೊದಲಿಗೆ ವಾಶ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಸ್ವಲ್ಪ ದೋಸೆ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಟಿದ್ದೆ, ಅದನ್ನು ಕೂಡ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಫ್ರಿಜ್ಗೆ ಇಡ್ತಾ ಇದ್ದೀನಿ ಉಳಿದಿದ್ದನ್ನ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ಡಿನ್ನರ್ ರೆಸಿಪಿ ಈ ಥರ ಇತ್ತು ಆಯಿತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.